ಹತ್ತಿ ಥರ ಮೃದುವಾಗಿರುವಂಥ ಇಡ್ಲಿ. ಈ ಇಡ್ಲಿ ಮಾಡೋಕ್ಕೆ ಮಿಲೆಟ್ಸ್ ಬೇಡ, ರೈಸ್ ಬೇಡ, ಮತ್ತು ಇಷ್ಟು ಸಾಫ್ಟಿ ಇಡ್ಲಿ ಹೇಗೆ ಮಾಡೋದು ಅಂತೀರಾ? ತಮಾಷೆ ಮಾಡ್ತಿದ್ದೀನಿ ಅನ್ಕೋಬೇಡಿ, ಇದು ರಿಯಲ್. ಹೌದು, ಈ ಇಡ್ಲಿ ಮಾಡೋದಕ್ಕೆ ಯಾವುದೇ ಥರದ ಮಿಲೆಟ್ಸನ್ನು ಬಳಸಿಲ್ಲ, ಹಾಗೆಯೇ ಯಾವುದೇ ಥರದ ಇಡ್ಲಿ ಅಕ್ಕಿ ಸಹ ಬಳಸಿಲ್ಲ. ಇನ್ನು ಇಷ್ಟು ಮೃದುವಾಗಿರುವಂಥ ಹೆಲ್ತಿ ಇಡ್ಲಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮೊದಲು ಇದುವರೆಗೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮೊದಲಿಗೆ ಸುಮಾರು 1 ಕಪ್ಪಷ್ಟು ಹೆಸರುಬೇಳೆ ತೊಗೊತಾ ಇದ್ದೀನಿ. ಸುಮಾರು ಇದು 200 ಗ್ರಾಮ್ಸಷ್ಟು ಇದೆ. ಒಂದು ಬೌಲ್ಗೆ ಹಾಕೊಳ್ಳೋಣ. ಹಾಗೆಯೇ 1 ಕಪ್ಪಷ್ಟು ಉದ್ದಿನಬೇಳೆ, ಇದು ಸಹ 200 ಗ್ರಾಮ್ಸಷ್ಟಿದೆ. ಹೆಸರುಬೇಳೆ ಮತ್ತು ಉದ್ದಿನಬೇಳೆ ಎರಡೂ ಸಮ ಪ್ರಮಾಣದಲ್ಲಿ ಹಾಕಿದ್ದೀನಿ. 2 ಟೇಬಲ್ ಸ್ಪೂನಷ್ಟು ಸಬ್ಬಕ್ಕಿಯನ್ನು ಹಾಕ್ತಾಯಿದ್ದೀನಿ. ಈ 3 ಪದಾರ್ಥಗಳನ್ನು ನೀರು ಹಾಕಿ ಚೆನ್ನಾಗಿ 2 ರಿಂದ 3 ಸಲ ತೊಳ್ಕೊಬೇಕಾಗುತ್ತೆ. ಈಗ ನೋಡಿ, ಹೆಸರುಬೇಳೆ ಮತ್ತು ಉದ್ದಿನಬೇಳೆ ಚೆನ್ನಾಗಿ ವಾಶ್ ಮಾಡಿದಾಗಿದೆ. ಈಗ ಇದ್ರ ತುಂಬಕ್ಕೂ ನೀರು ಹಾಕಿಬಿಟ್ಟು ಸುಮಾರು 3 ಅವರ್ಸ್ ನೆನೆಯೋದಕ್ಕೆ ಬಿಟ್ಬಿಡೋಣ. 3 ಅವರ್ ಆದಮೇಲೆ ನೋಡಿ, ಬೇಳೆಗಳೆಲ್ಲ ಚೆನ್ನಾಗಿ ನೆಂದಿದೆ. ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಬೇಳೆಗಳು ನೆನೆಸಿಟ್ಟಿರುವಂಥ ನೀರನ್ನು ಹಾಕೋದು ಬೇಡ. ನೋಡಿ, ಈ ರೀತಿಯಾಗಿ ನುಣ್ಣಕ್ಕೆ ರುಬ್ಕೋಬೇಕು. ಎಷ್ಟು ಸಾಫ್ಟಾಗಿ ರುಬ್ಬಿದ್ದೀನಿ ನೋಡಿ. ಈಗ ರುಬ್ಬಿಟ್ಟಿರುವಂಥ ಹೆಸರುಬೇಳೆ, ಉದ್ದಿನಬೇಳೆ, ಸಬ್ಬಕ್ಕಿ ಮಿಶ್ರಣನ ಈ ರೀತಿಯಾಗಿ ಒಂದು ಬೌಲ್ಗೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬೇಕು. ಉಪ್ಪು ಹಾಕಿದ್ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಹಿಟ್ಟು ರಾತ್ರಿನೇ ತಯಾರಿಸಿ ರಾತ್ರಿನೇ ಉಪ್ಪು ಹಾಕಿ ಇಟ್ಬಿಟ್ರೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋದಕ್ಕೆ ಚೆನ್ನಾಗಿ ಉಬ್ಬುತ್ತೆ. ನಮ್ಮಲ್ಲಿ ಪ್ರೀಮಿಯಂ ಕ್ವಾಲಿಟಿ ಕಾಳು, ಬೇಳೆ ಹಾಗೂ ಕಪ್ಪು ಕವಣೆ ಅಕ್ಕಿಯನ್ನು ಬಳಸ್ಕೊಂಡು ಬ್ಲ್ಯಾಕ್ ರೈಸ್ ಮಾಲ್ಟನ್ನು ತಯಾರಿಸ್ತೀವಿ. ಬಾಡಿಯನ್ನು ಸ್ಟಿಫ್ ಆಗಿ ಇಟ್ಕೊಳ್ಳೋಕ್ಕೆ, ಚರ್ಮ ಕೂದಲು ಆರೋಗ್ಯವಾಗಿ ಇರೋದಕ್ಕೆ ಆಗಿನ ಕಾಲದಲ್ಲಿ ಬರೀ ರಾಜ ರಾಣಿಯರು ಮಾತ್ರ ಈ ಬ್ಲ್ಯಾಕ್ ರೈಸನ್ನು ಬಳಸ್ತಿದ್ರಂತೆ. ಆದರೆ ಈಗ ನೀವು ಕೂಡ ಸುಲಭವಾಗಿ ಈ ಬ್ಲ್ಯಾಕ್ ರೈಸಿಂದ ಮಾಡಿದಂಥ ಮಾಲ್ಟನ್ನು ಕುಡಿಬೋದು. ಪ್ರತಿದಿನ ಬ್ಲ್ಯಾಕ್ ರೈಸ್ ಮಾಲ್ಟ್ ಕುಡಿಯೋದ್ರಿಂದ ನಮ್ಮ ಬಾಡಿಯಲ್ಲಿರುವಂಥ ಎಕ್ಸ್ಟ್ರಾ ಫ್ಯಾಟನ್ನು ರಿಮೂವ್ ಮಾಡಿ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ತುಂಬ ಸಹಾಯ ಮಾಡುತ್ತೆ. ನಿಮ್ಮ ಚರ್ಮ ಫಿಲಿಂ ಹೀರೋಯಿನ್ ಥರ ಪಳ ಪಳ ಅನ್ಬೇಕಾ? ಕೂದಲು ಚೆನ್ನಾಗಿ ಬೆಳಿಬೇಕಾ? ಹಾಗಾದರೆ ನಮ್ಮಲ್ಲಿ ದೊರೆಯುವಂಥ ABC ಮಾಲ್ಟನ್ನು ನೀವು ತಗೋಬೋದು. ರಿಯಲ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್, ಕ್ಯಾರೆಟ್, ಬೀಟ್ರೂಟ್, ಆ್ಯಪಲನ್ನು ಬಳಸ್ಕೊಂಡು ನಾವು ಈ ABC ಮಾಲ್ಟನ್ನು ತಯಾರಿಸಿದ್ದೀವಿ. ಬ್ಲಡ್ಡಲ್ಲಿ ಹಿಮೋಗ್ಲೋಬಿನ್ ಕಂಟೆಂಟ್ ಕಮ್ಮಿ ಇದ್ದರೆ, ರಕ್ತ ಕಮ್ಮಿ ಇದ್ದರೆ ಕೂಡ ಈ ABC ಮಾಲ್ಟನ್ನು ತಗೋಬೋದು. ಪ್ರತಿದಿನ ಮಕ್ಕಳಿಗೆ ಒಂದು ಹೆಲ್ತಿ ಡ್ರಿಂಕ್ ಆಗಿ ಸಹ ಕೊಡ್ಬೋದು. ಫ್ರೆಂಡ್ಸ್, ಹಾಗೆಯೇ ನಮ್ಮಲ್ಲಿ ಹೋಮ್ ಮೇಡ್ ಸಾಂಬಾರ್ ಪೌಡರ್ ಜೊತೆಗೆ ಹರ್ಬಲ್ ಡಿಟಾಕ್ಸ್ ಗ್ರೀನ್ ಟೀ ಸಹ ದೊರೆಯುತ್ತೆ. 15ಕ್ಕೂ ಹೆಚ್ಚು ಗಿಡ ಮೂಲಿಕೆಗಳನ್ನು ಬಳಸಿ ದಶಾಂಗಂ ಸಾಂಬ್ರಾಣಿ ಪುಡಿಯನ್ನು ಸಹ ನಾವು ತಯಾರಿಸ್ತೀವಿ. ಸೊ ಎಲ್ಲ ಪ್ರಾಡಕ್ಟ್ಸ್ ನಿಮ್ಗೆ ಯಾರಿಗಾದ್ರೂ ಬೇಕಿದ್ರೆ ಖಂಡಿತವಾಗಿಯೂ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರನ್ನು ಕೊಟ್ಟಿರ್ತೀನಿ. ವಾಟ್ಸಪ್ ನಂಬರ್ಗೆ ನೀವು ವಾಟ್ಸಪ್ ಮಾಡಿ ಪ್ರಾಡಕ್ಟ್ಸನ್ನು ನೀವು ಆರ್ಡರ್ ಮಾಡ್ಕೋಬಹುದು. ಈ ದಶಾಂಗಂ ಸಾಂಬ್ರಾಣಿ ಪುಡಿ ಮನೆಯಲ್ಲಿ ಹಾಕೋದ್ರಿಂದ ಮನೆಗೆ ಯಾವುದೇ ಥರ ಕೆಟ್ಟ ದೃಷ್ಟಿ ತಗಲಿದ್ರೂ ಸಹ ಅದು ನಿವಾರಣೆ ಆಗುತ್ತೆ. ಹಾಗೆಯೇ ಮನೆಯಲ್ಲಿರುವಂಥ ನೆಗೆಟಿವ್ ಎನರ್ಜಿಯನ್ನು ಮನೆಯಿಂದ ಹೊರಗೆ ಹಾಕಿ ಪಾಸಿಟಿವ್ ಎನರ್ಜಿಯನ್ನು ಅಟ್ರಾಕ್ಟ್ ಮಾಡಿ ನಮ್ಮ ಮನೆ ಫ್ಯಾಮಿಲಿಯಲ್ಲಿ ಇರುವಂಥ ಯಾವುದೇ ಥರದ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡುತ್ತೆ. ಫ್ರೆಂಡ್ಸ್ ನೋಡಿ, ಇದು ಮಾರನೇ ದಿನ ಹಿಟ್ಟು ಡಬಲ್ ಅಷ್ಟು ಉಬ್ಬಿದೆ. ನೋಡ್ತಾ ಇದ್ದೀರಲ್ವಾ ಎಷ್ಟು ಚೆನ್ನಾಗಿ ಫರ್ಮೆಂಟೇಷನ್ ಆಗಿದೆ ಅಂತ. ಇಡ್ಲಿ ಹಿಟ್ಟು ಈ ರೀತಿಯಾಗಿ ಗೂಡು ಥರ ಬಂದರೆ ಇಡ್ಲಿಗಳು ತುಂಬಾ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಚಳಿಗಾಲದಲ್ಲಿ 8 ರಿಂದ 10 ಅವರ್ ಇಡಬೇಕಾಗತ್ತೆ ಫರ್ಮೆಂಟೇಷನ್ಗೆ. ಈಗ ಚಳಿಗಾಲ ಆಗಿರೋದ್ರಿಂದ ಸ್ವಲ್ಪ ನಿಧಾನಕ್ಕೆ ಫರ್ಮೆಂಟೇಷನ್ ಆಗುತ್ತೆ. ಅರ್ಧ ಟೀ ಸ್ಪೂನಷ್ಟು ಅಡುಗೆ ಸೋಡಾ, ಸ್ವಲ್ಪ ನೀರು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಿಟ್ಟನ್ನು ಅಡ್ಜಸ್ಟ್ ಮಾಡಬೇಕು. ಹಿಟ್ಟು ತುಂಬ ಗಟ್ಟಿಯಾಗೂ ಇರಬಾರ್ದು, ತುಂಬ ತೆಳುವಾಗೂ ಇರಬಾರ್ದು. ತುಂಬ ತೆಳುವಾಗಿದ್ದರೆ ಇಡ್ಲಿಗಳು ಚೆನ್ನಾಗಿ ಬರೋದಿಲ್ಲ, ಎಲ್ಲ ಪ್ಲೇಟ್ಗೆ ಮೆತ್ಕೊಂಡ್ಬಿಡುತ್ತೆ. ಇಲ್ಲ, ಹಿಟ್ಟು ತುಂಬ ಗಟ್ಟಿಯಾಗಿದ್ದರೆ ಇಡ್ಲಿಗಳು ತುಂಬ ಹಾರ್ಡಾಗಿ ಬರುತ್ತೆ. ಸೊ ಮೀಡಿಯಮ್ ಕನ್ಸಿಸ್ಟೆನ್ಸಿಯಾಗಿ ನಾವು ಇಡ್ಲಿ ಹಿಟ್ಟನ್ನು ನೀರು ಹಾಕಿ ಅಡ್ಜಸ್ಟ್ ಮಾಡ್ಕೋಬೇಕು. ಈಗ ಒಂದು ಇಡ್ಲಿ ಪ್ಲೇಟ್ ತೊಗೊಂಡಿದ್ದೀನಿ, ಇದಕ್ಕೆ ಒಂದು ಮಲ್ಬಟ್ಟೆಯನ್ನು ಹಾಕ್ತಾ ಇದ್ದೀನಿ. ಈ ರೀತಿಯಾಗಿ ಇಡ್ಲಿ ಪ್ಲೇಟ್ ಮೇಲೆ ಮಲ್ಬಟ್ಟೆ ಹಾಕಿ
ಅದ್ರ ಮೇಲೆ ಇಡ್ಲಿ ಹಿಟ್ಟು ಹಾಕಿ ಇಡ್ಲಿ ಮಾಡೋದ್ರಿಂದ ಇಡ್ಲಿಗಳು ತುಂಬಾ ಸಾಫ್ಟಾಗಿ ಬರುತ್ತೆ. ಸೊ ಈ ಟ್ರಿಕ್ಸನ್ನು ನಿಮ್ಮಲ್ಲಿ ಯಾರೆಲ್ಲ ಫಾಲೋ ಮಾಡ್ತಿದ್ದೀರಾ ಅಥವಾ ನಿಮಗೆ ಈ ಟ್ರಿಕ್ಸ್ ಹೊಸ್ದಾಗಿದ್ದರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ಫ್ರೆಂಡ್ಸ್ ನೋಡಿ, ಇಡ್ಲಿ ಪಾತ್ರೆ ಈ ರೀತಿಯಾಗಿ ಬ್ರೌನ್ ಕಲರ್ ಆಗಿಬಿಟ್ಟಿರುತ್ತೆ. ಇದಕ್ಕೆ 2 ಹೋಳಷ್ಟು ನಿಂಬೆಹಣ್ಣನ್ನು ಹಾಕಿಬಿಟ್ಟು ಆಮೇಲೆ ಇಡ್ಲಿಗಳು ಈ ರೀತಿಯಾಗಿ ಮಾಡೋದ್ರಿಂದ ಇಡ್ಲಿ ಪಾತ್ರೆ ನಮಗೆ ತುಂಬ ಚೆನ್ನಾಗಿ ಬೆಳ್ಳಕ್ಕಾಗುತ್ತೆ. ಸೊ ಈ ಟಿಪ್ಸನ್ನು ಖಂಡಿತವಾಗಿಯೂ ಫಾಲೋ ಮಾಡ್ಕೊಳ್ಳಿ. ಮೀಡಿಯಮ್ ಹೈ ಫ್ಲೇಮ್ನಲ್ಲಿ 12ರಿಂದ 15 ನಿಮಿಷ ಇಡ್ಲಿಯನ್ನು ಬೇಯಿಸ್ಕೊಳ್ಳೋಣ. ಅಷ್ಟರಲ್ಲಿ ಸೂಪರ್ ಟೇಸ್ಟಿಯಾಗಿರುವಂಥ ಕೆಂಪು ಚಟ್ನಿಯನ್ನು ಮಾಡ್ತಾ ಇದ್ದೀನಿ. ಈ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ. ಮೊದಲಿಗೆ ಸ್ಟವನ್ನು ಆನ್ ಮಾಡ್ಕೊಳ್ಳೋಣ. ಒಂದು ಪ್ಯಾನ್ ಇಟ್ಟಿದ್ದೀನಿ. ಇದಕ್ಕೆ ಸುಮಾರು 1 ಕಪ್ಪಷ್ಟು ಕಡಲೆಕಾಯಿ ಬೀಜ ಹಾಕ್ತಾ ಇದ್ದೀನಿ. 3ರಿಂದ 4 ಗುಂಟೂರು ಮೆಣಸಿನ್ಕಾಯಿ, 2 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೋದ್ರಿಂದ ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆಯೇ 1 ಹಿಡಿಯಷ್ಟು ಕರಿಬೇವು, 10ರಿಂದ 12 ಇಲ್ಕಷ್ಟು ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೀನಿ. ಸಿಮ್ ಫ್ಲೇಮ್ನಲ್ಲಿ ಹದವಾಗಿ ಕಡಲೆಕಾಯಿ ಬೀಜ ಚೆನ್ನಾಗಿ ಫ್ರೈ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ನೋಡಿ ಈ ರೀತಿಯಾಗಿ. ಈಗ ಅರ್ಧ ಕಪ್ಪಷ್ಟು ಉರಿಗಡಲೆ, 4ರಿಂದ 5 ಪೀಸಷ್ಟು ತೆಂಗಿನಕಾಯಿ ಚೂರನ್ನು ಹಾಕಿದ್ದೀನಿ. ಈಗ ಸ್ಟವನ್ನು ಆಫ್ ಮಾಡ್ಕೋಬೇಕು. ಸ್ಟವ್ ಆಫ್ ಮಾಡ್ಕೊಂಡಿದ್ದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಸ್ವಲ್ಪ ಹುಣಸೆ ಹಣ್ಣನ್ನು ಸೇರಿಸ್ತಾ ಇದ್ದೀನಿ. ಇವಿಷ್ಟು ಸಾಮಗ್ರಿಗಳು ಪೂರ್ತಿಯಾಗಿ ತಣ್ಣಕ್ಕಾದ ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ನುಣ್ಣಕ್ಕೆ ರುಬ್ಕೊಂಡು ಬರೋಣ. ನೋಡಿ ಈ ರೀತಿಯಾಗಿ ಚಟ್ನಿ ರೆಡಿಯಾಗಿದೆ. ಕಲರ್ ನೋಡಿದ್ರೇ ಸೂಪರ್ ಆಗಿದೆ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಒಂದು ಸಲ ನೀವು ಈ ಚಟ್ನಿನ ಟ್ರೈ ಮಾಡಿ. ಖಾರವಾಗಿರುವಂಥ ಕೆಂಪು ಚಟ್ನಿ ತುಂಬ ರುಚಿಯಾಗಿ ತಯಾರಿಯಾಗಿದೆ. ಚಟ್ನಿಗೆ ಸ್ವಲ್ಪ ಸಾಸಿವೆ ಮತ್ತು ಕರಿಬೇವನ್ನು ಹಾಕಿ ಒಗ್ಗರಣೆ ಮಾಡಿಕೊಂಡು ಸೇರಿಸ್ತಾ ಇದ್ದೀನಿ. ಇಡ್ಲಿಗಳು ಬೆಂದಿದೆ ನೋಡಿ. ಇಡ್ಲಿಗಳನ್ನು 15 ನಿಮಿಷ ಸ್ಟೀಮ್ ಮಾಡಿದ ನಂತರ 5 ನಿಮಿಷ ಅದನ್ನು ಹಾಗೆ ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ ಪಾತ್ರೆಯಲ್ಲಿ. ಆಮೇಲೆ ಬಟ್ಟೆಯಿಂದ ತೆಗೆದ್ರೆ ನೋಡಿ ಈ ರೀತಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ಎಷ್ಟು ಸಾಫ್ಟಾಗಿದೆ ಇಡ್ಲಿ ಅಂದರೆ ಎಲ್ಲಿ ಮುಟ್ಟಿದ್ರೆ ಅರ್ಧೋಗುತ್ತೋ ಅನ್ನೋ ಥರ ಇದೆ. ಅಷ್ಟು ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ. ಹತ್ತಿಕ್ಕಿಂತ ಮೃದುವಾಗಿದೆ, ಅಷ್ಟು ಚೆನ್ನಾಗಿದೆ. ಎಳೆ ಮಕ್ಕಳಿನಿಂದ ಹಿಡಿದು ದೊಡ್ಡವ್ರವರೆಗೂ ಯಾರು ಬೇಕಾದ್ರೂ ತಿನ್ಬೋದು. ಅಷ್ಟು ರುಚಿಯಾಗಿ ಅಷ್ಟು ಮೆತ್ತಗೆ ಬಂದಿದೆ ನೋಡಿ. ನೋಡಿದ್ರ ಫ್ರೆಂಡ್ಸ್, ಇಷ್ಟು ಸಾಫ್ಟಾಗಿರುವಂಥ ಇಡ್ಲಿ ರೈಸ್ ಬಳಸದೇ ನಾವು ಇಡ್ಲಿ ಮಾಡ್ಬೋದು. ಈ ಇಡ್ಲಿ ಮಾಡೋಕ್ಕೆ ನಾನು ಯಾವುದೇ ಥರದ ಅಕ್ಕಿ ಹಾಕಿಲ್ಲ, ಮಿಲೆಟ್ಸ್ ಹಾಕಿಲ್ಲ, ಬರೀ ಉದ್ದಿನಬೇಳೆ ಮತ್ತು ಹೆಸರುಬೇಳೆಯನ್ನು ಹಾಕಿ ಮಾಡಿರುವಂಥ ಇಡ್ಲಿ ತುಂಬಾ ಟೇಸ್ಟಿಯಾಗಿರುತ್ತೆ. ಫ್ರೆಂಡ್ಸ್, ವೆಯ್ಟ್ ಲಾಸ್ ಮಾಡಬೇಕು, ನೀವು ಡಯಟ್ ಮಾಡ್ತಿದ್ದೀರಾ ಅಂತ ಹೇಳಿದ್ರು ಸಹ ನೀವು ಆರಾಮಾಗಿ ಈ ಇಡ್ಲಿನ 3ರಿಂದ 4 ತಿನ್ಬೋದು. ಯಾಕಂದರೆ ಈ ಇಡ್ಲಿಲಿ ಯಾವುದೇ ಥರದ ಕಾರ್ಬ್ಸ್ ಇಲ್ಲ. ಇದು ಪ್ರೋಟೀನ್ ರಿಚ್ ಇಡ್ಲಿ ಅಂತಲೇ ಹೇಳ್ಬೋದು. ಮಕ್ಕಳಿಗೆ ಮಾಡಿಕೊಡಿ, ತುಂಬಾ ಶಕ್ತಿ ಇರುತ್ತೆ. ಪ್ರೋಟೀನ್ ರಿಚ್ ಇಡ್ಲಿ ಇದು. ನೋಡಿ ನಿಮಗೆ ತೋರಿಸ್ತೀನಿ. ತುಂಬಾ ಸಾಫ್ಟಾಗಿ ಬಂದಿದೆ. ನೋಡಿದ್ರಾ ಎಷ್ಟು ಚೆನ್ನಾಗಿದೆ ಅಂತೀರಾ? ಈ ಇಡ್ಲಿಗೆ ಈ ಚಟ್ನಿ ಕಾಂಬಿನೇಷನ್ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು, ಸೂಪರಾಗಿತ್ತು. ನನಗಂತೂ ಈ ರೆಸಿಪಿ ತುಂಬಾ ಇಷ್ಟ ಆಯಿತು. ಸೊ ಖಂಡಿತವಾಗಿ ನೀವು ಸಹ ಈ ರೆಸಿಪಿನ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ, ಹಾಗೆಯೇ ಹೇಗೆ ಬಂತು ಅಂತ ಹೇಳಿ. ಸೊ ಮತ್ತೆ ಭೇಟಿ ಆಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಫ್ರೆಂಡ್ಸ್, ನಮಸ್ತೆ.